ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಎರಡನೇ ಬೋರ್ಡ್ ಎಕ್ಸಾಮ್ ಅನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ನಮಗೆ ಎರಡನೇ ಬೋರ್ಡ್ ಎಕ್ಸಾಮ್ ಬರ್ದಿರ್ತಾರಲ್ವಾ, ಅದಕ್ಕೋಸ್ಕರ ಸ್ಕಾಲರ್ಶಿಪ್ ಏನಿರುತ್ತೆ ಅದನ್ನ ಕೊಡ್ತಾರಾ ಅಥವಾ ಇಲ್ವಾ, ಅದ್ರ ಪ್ರೈಸ್ ಮನಿಯನ್ನ ಅನೌನ್ಸ್ ಮಾಡ್ತಾರಲ್ವಾ ಅದು ಕೊಡ್ತಾರಾ ಅಥವಾ ಇಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ನಂತರ ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀವಿ. ನಂತರ ವಿದ್ಯಾರ್ಥಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರವನ್ನು ತಿಳಿಸುವ ಪ್ರಯತ್ನ ನಾವು ಸತತವಾಗಿ ಮಾಡ್ತಾ ಇರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ನಮ್ಮ ಸರ್ಕಾರದವರು ಈ ಒಂದು 3 ಬಾರಿ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಅದರ ನಂತರ ಇದನ್ನ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯಲಾಗಲ್ಲ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೀತಾ ಇರೋ ವಿದ್ಯಾರ್ಥಿಗಳು ರಿಪೀಟರ್ಸ್ ಕೂಡ ಅಲ್ಲ, ಅವ್ರು ಜಸ್ಟ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಅನ್ನ ಬರೀತಾ ಇರೋದು. ನಂತರ ನೀವೀಗ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೆದ್ರೆ ನಿಮ್ಮ ಫ್ಯೂಚರ್ ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಜಾಬ್ಗಾಗಿರ್ಬಹುದು ಅಥವಾ ಸ್ಕಾಲರ್ಶಿಪ್ಗಾಗಿರ್ಬಹುದು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ನೀವೀಗ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ ನಂತರ ಮುಂದೆ ಕೋರ್ಸ್ ಅನ್ನ ಜಾಯ್ನ್ ಆಗ್ತೀರಾ. ಇಂಜಿನಿಯರಿಂಗ್ ಆಗಿರಬಹುದು ಅಥವಾ BA BSc BCom ಈ ರೀತಿ ಡಿಗ್ರಿ ಆಗಿರಬಹುದು. ಈ ರೀತಿ ನೀವು ಯಾವುದೇ ಡಿಗ್ರಿ ಕೋರ್ಸ್ ಅನ್ನ ಅಥವಾ ಯಾವುದೇ ಕೋರ್ಸ್ ಅನ್ನು ಜಾಯ್ನ್ ಆದ್ರೂ ಕೂಡ ನಿಮಗೆ ಅಪ್ಲೈ ಆಗುವಂತಹ ಎಲ್ಲ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಅಂದ್ರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಕೂಡ ಮಾಡಬಹುದು, ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಅದಂತರ ಪ್ರೈಸ್ ಮನಿ ಏನಿರುತ್ತೆ ಆ ಪ್ರೈಸ್ ಮನಿಗೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರೈಸ್ ಮನಿ ಅಥವಾ ಸ್ಕಾಲರ್ಶಿಪ್ ಅನೌನ್ಸ್ ಆಗುತ್ತೆ. ಈಗ 2024 ಮತ್ತು 25ನೇ ಸಾಲಿಗೆ ಸಂಬಂಧಂತೆ SSP ಸ್ಕಾಲರ್ಶಿಪ್, ನಂತರ LIC ಸ್ಕಾಲರ್ಶಿಪ್, NSP ಸ್ಕಾಲರ್ಶಿಪ್, ಈ ರೀತಿ ಹಲವಾರು ಸ್ಕಾಲರ್ಶಿಪ್ಗಳು ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ಆದಷ್ಟು ಬೇಗ ಹೇಳ್ತೀವಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.